ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪದ್ಯಪಾಠ ಉಪಗುಪ್ತ. ಸೊ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿ ನಿಮಗೆ ಪ್ರಶ್ನೋತ್ತರಗಳು ಸಿಗ್ತವೆ, LBAಗಳು ಸಿಗ್ತವೆ. FA SA ಎಕ್ಸಾಮ್ನ ಕ್ವಶನ್ ಪೇಪರ್ಗಳು ಕೂಡ ನಾವು 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ವರ್ಷ 4, 5 ಕೂಡ ತೊಗೊಂಡಿದ್ದೀವಿ. ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಇದೆ, C1ದಲ್ಲಿ ಇರೋದು. ವರ್ಕ್ ಇನ್ ಪೇರ್, ಸ್ಪೀಕ್ ಔಟ್ ದ ವರ್ಡ್ಸ್ ಪ್ರೇಜಸ್ ಫ್ರಮ್ ದ ಪೋಯಮ್ ವಿಚ್ ಟೆಲ್ ಯು ಅಬೌಟ್ ದ ಫಾಲೋವಿಂಗ್, ರೈಟ್ ದಮ್ ಇನ್ ದ ಸ್ಪೇಸ್ ಗಿವನ್, ಒನ್ ಈಸ್ ಡನ್ ಫಾರ್ ಯು ಅಂತ ಕೇಳಿದರು. ಇಲ್ಲಿ ಡಾರ್ಕ್ ಗ್ಲೂಮಿ ಸ್ಕೈನ್ ಇದೆ, ಇಲ್ಲಿ ಮರ್ಕಿ ಸ್ಕೈನ್ ಅಂತ ಇದೆ. ಅದೇ ತರನಾಗಿ ಬರಬೇಕು. ಆನ್ಸರ್ಸ್ ಇರ್ತಕ್ಕಂಥದ್ದು ಒಮೆಂಟಲ್ ಚೈನ್ ಓರ್ನ್ ಅರೌಂಡ್ ದ ಆ್ಯಂಕಲ್ ಆಫ್ ಅ ಲೇಡಿ, a religious person who leads a simple and strict life at an appropriate time, flashes of lighting roadside. ಈ ಕಡೆ ಆ್ಯಂಕ್ಲೆಟ್ಸ್, ascetic, ಟೈಮ್ ಆಫ್ ರೈಪ್, ಬ್ಲ್ಯಾಕ್ ನೈಟ್ ಶೂಡ್ ಇಟ್ಸ್ ಟೀತ್, ವೇಸೈಡ್ ಅಂತಕ್ಕಂಥದ್ದಿತ್ತು. ನೆಕ್ಸ್ಟ್ ಪೋರ್ಟ್ ಲೈಟ್ ಸ್ಟ್ರಕ್ಚರ್ ಅಂತ ಇದೆ, ಮೇಡ್ ಸ್ಲೈಟ್ಲಿ ವೆಯ್ಟು, ರಾಂಪಾಟು, ಆಮೇಲೆ ಮಾಯ್ಸನ್ಡ್ ಅಂತಕ್ಕಂಥದ್ದು ಇತ್ತು. ಇಷ್ಟು ಬರಿಬೇಕಿತ್ತು. ಇನ್ನು C2ದಲ್ಲಿ ಏನು ಕೇಳಿದರೆ, ದ ಇಂಪಾರ್ಟೆಂಟ್ ಸೈನ್ ಪೋಸ್ಟ್ಸ್ ಆಫ್ ದ ಪೋಯಮ್ ಆರ್ ಗಿವನ್ ಇನ್ ದ ಬಾಕ್ಸ್, ಫಿಲ್ ಇನ್ ದ ಫ್ಲೋ ಚಾರ್ಟ್ ಇನ್ ದ ಆರ್ಡರ್ ಇನ್ ವಿಚ್ ಇನ್ಸಿಡೆಂಟ್ಸ್ ಅಕ್ಯೂರ್ ಅಂತ ಕೇಳಿದರು. ಇವು ಪ್ರಶ್ನೆಗಳು ಇದ್ದಾವೆ. ಇದರಲ್ಲಿ ಈ ಥರನಾಗಿರ್ತಕ್ಕಂಥ ನೀವು ಏನು ಮಾಡಬೇಕು, ಆನ್ಸರ್ಸ್ಗಳನ್ನು ಬರೀಬೇಕು. ಫಸ್ಟ್ ಅದರಲ್ಲಿ ಏನು ಬರಬೇಕು, ಉಪಗುಪ್ತ ಅ ಸ್ಲೀಪ್ ಆನ್ ದ ಡಸ್ಟ್ ಗ್ರೌಂಡ್ ಆಫ್ ಮಥುರಾ. ಸೆಕೆಂಡಲ್ಲಿ ದ ಡಾನ್ಸಿಂಗ್ ಗರ್ಲ್ ಇನ್ವೈಟ್ಸ್ ಹಿಮ್ ಟು ಹರ್ ಹೌಸ್. ಥರ್ಡ್, ಹಿ ಪ್ರಾಮಿಸಸ್ ಟು ವಿಸಿಟ್ ಹರ್ ವೆನ್ ದ ಟೈಮ್ ಈಸ್ ರೈಪ್. ಫೋರ್ತ್, ದ ವುಮನ್ ಡ್ರೈವನ್ ಅವೇ ಫ್ರಮ್ ದ ಟೌನ್. ಫಿಫ್ತ್ ಇತ್ತು, ಉಪಗುಪ್ತ ಕೀಪ್ಸ್ ಹೀಸ್ ಪ್ರಾಮಿಸ್ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. C3ಗೆ ಬರೋಣ. ಸಮ್ ಕ್ವಾಲಿಟೀಸ್ ಆಫ್ ಉಪಗುಪ್ತ ಆರ್ ಗಿವನ್, ಕೋಟ್ ದ ಅಪ್ರೋಪ್ರಿಯೇಟಿವ್ ಲೈನ್ಸ್ ಫ್ರಮ್ ದ ಪೋಯಮ್ ಟು ಜಸ್ಟಿಫೈ ದಮ್ ಇತ್ತು. ಒನ್ ಈಸ್ ಡನ್ ಫಾರ್ ಯು ಅಂತ ಕೇಳಿದರೆ ಸಿಂಪ್ಲಿಸಿಟಿ, ಸ್ಲಿಪ್ಪಿಂಗ್ ಆನ್ ದ ಡಸ್ಟಿ ಅರ್ತ್ ಅಂತ ಇದೆ. ಆಮೇಲೆ ಈ ಕಡೆ ಮರ್ಸಿಫುಲ್ ಫಾರ್ ಗಿವಿಂಗ್ ಅಂತ ಇತ್ತು. ಇಲ್ಲಿ ಮಾಯ್ಸನ್ಡ್ ಹರ್ ಲಿಪ್ಸ್ ವಿತ್ ವಾಟರ್ ಆ್ಯಂಡ್ ಸ್ಮರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್, ಹೀಸ್ ಅ ಫಾರ್ ಗಿವಿಂಗ್ ಐಸ್. ನೆಕ್ಸ್ಟ್ ಯಂಗ್ ಆ್ಯಂಡ್ ಅಟ್ರಾಕ್ಟಿವ್ ಅಂತ ಇದೆ. ಯಂಗ್ ಸ್ಪೇಸ್, ಆಸ್ಟರ್ಲಿ ಬ್ಯೂಟಿಫುಲ್ ಅಂತ ಇತ್ತು. ಲಾಸ್ಟ್ ಬಿ ಟ್ರೂ ಟು ಹೀಸ್ ವರ್ಡ್ಸ್ ಅಂತ ಕೇಳಿದ್ದಾರೆ. ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಆ್ಯಂಡ್ ಐ ಆಮ್ ಹಿಯರ್ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. C4ಗೆ ಬರೋಣ. ವರ್ಕ್ ಇನ್ ಸ್ಮಾಲ್ ಗ್ರೂಪ್ಸ್, ಕಂಪ್ಲೀಟ್ ದ ಸಮರಿ ಆಫ್ ದ ಪೋಯಮ್ ವಿತ್ ಸುಟೇಬಲ್ ವರ್ಡ್ಸ್ ಗಿವನ್ ಇನ್ ದ ಬಬಲ್ಸ್ ಅಂತ ಕೇಳಿದರು. ಓಕೆನಾ. ಸೊ ಇದರಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿತಾ ಹೋಗಬೇಕು. ಉಪಗುಪ್ತ ಅ ಒನ್ ಆಫ್ ಬುದ್ಧ ಗೋಸ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್. Once while he is sleeping in a small town called, a dancing girl wakes him up and her to home. Upagupta but tells her I will visit you when the time is ಬಾಡಿ ಆರ್ ಅಂತ ಇದೆ. ಇಲ್ಲಿ ನಂಬರ್ಸ್ಗಳನ್ನ ಕೂಡ ಅವ್ರು ಏನು ಮಾಡಿದ್ರು, ಕೊಟ್ಟಿದ್ರು. ಅಲ್ಲಿ ನಂಬರ್ಗಳಲ್ಲಿ ನೀವು ಏನು ಮಾಡಬೇಕು, ವರ್ಡ್ಸ್ಗಳನ್ನ ತುಂಬಬೇಕು. ಓಕೆನಾ. ಇಯರ್ ಲೇಟರ್ ಉಪಗುಪ್ತ ಫೈಂಡ್ಸ್ ದ ಡಾನ್ಸಿಂಗ್ ಗರ್ಲ್ ಲೇಯಿಂಗ್ ಆನ್ ದ ಗ್ರೌಂಡ್ ದ ಟೌನ್ ಹ್ಯಾವಿಂಗ್ ಸೋರ್ಸ್ ಆಲ್ ಓವರ್ ದ ಬಾಡಿ. She is driving away from the 7th. He gives her to 8 and applies to on her body. The woman asks who he is. Upagupta replies now the 10 ಇದೆ, has come to visit you and I am here. ಅಲ್ಲೇನು 1 2 3 4 ಅಂತ ಬರ್ತಿದಾರಲ್ಲ, ಇವುಗಳನ್ನು ಬರೀರಿ. ಇದು ಡಿಸಿಪ್ಲಿನ್, ಮಥುರಾ, ಇನ್ವೈಟ್ಸ್, ರೆಫ್ಯೂಸಸ್, ರೈಪ್, ಔಟ್ಸೈಡ್, ಟೌನ್, ವಾಟರ್, ಬಾಂಬ್ ಮತ್ತು ಟೈಮ್. ಇವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಎಲ್ಲಿ ನಂಬರ್ ಇದೆಯಲ್ಲ ಆ ನಂಬರ್ಗೆ ಈ ವರ್ಡ್ಸ್ಗಳನ್ನು ನೀವು ತುಂಬಿದರೆ ಆ ಪೋರ್ಷನ್ ಕಂಪ್ಲೀಟ್ ಆಗ್ತದೆ. ರೀಡ್ ಆ್ಯಂಡ್ ಅಪ್ರಿಸಿಯೇಟ್ ಅಂತ ಇದೆ. R1 ಪ್ರಶ್ನೆ ಏನಿದೆ, ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರಿಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್ ಅಂತ ಕೇಳಿದರು. ಫಸ್ಟ್ ಒನ್, ವೈ ಡಿಡ್ ಉಪಗುಪ್ತ ವೇಕ್ ಅಪ್ ಸ್ಟಾರ್ಟಲ್ಡ್ ಅಂತ ಕೇಳಿದ್ದಾರೆ. ಆನ್ಸರ್, ಉಪಗುಪ್ತ ಲೇ ಅಸ್ಲೀಪ್ ಆನ್ ದ ಡಸ್ಟಿ ಗ್ರೌಂಡ್ woke up startled ಬಿಕಾಸ್ ವಾಸವದತ್ತಾಸ್ ಫೀಟ್ ಟಚ್ಡ್ ಹಿಸ್ ಬ್ರಿಸ್ಟ್ ಅಂತ ಬರೆದ್ರೆ ಸಾಕು. ಸೆಕೆಂಡ್ ಬರೋಣ. ದ ಡಾನ್ಸಿಂಗ್ ಗರ್ಲ್ ವಾಸ್ ರಿಚ್. ಡು ಯು ಅಗ್ರಿ ವಿತ್ ದಿಸ್ ಒಪಿನಿಯನ್? ಜಸ್ಟಿಫೈ ಯುವರ್ ಆನ್ಸರ್ ಬೈ ಕೋಟಿಂಗ್ ಫ್ರಮ್ ದ ಟೆಕ್ಸ್ಟ್ ಅಂತ ಇದೆ. ಆನ್ಸರ್, ಎಸ್ ಐ ಆಮ್ ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್. ಸಿ ವಾಸ್ ಸ್ಟಾರ್ಡ್ ವಿತ್ ಜೆವೆಲ್ಸ್ ಆ್ಯಂಡ್ ಆ್ಯಂಕಲ್ಸ್ ಅಂತಕ್ಕಂಥ ಬರೆದ್ರೆ ಸಾಕು. ಥರ್ಡ್ ಒನ್, ವೈ ಡು ಯು ಥಿಂಕ್ ದ ಅಸೆಟಿಕ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಇನ್ವಿಟೇಷನ್ ಆಫ್ ದ ಡಾನ್ಸಿಂಗ್ ಗರ್ಲ್? ಆನ್ಸರ್, ascetic being a disciple of Buddha had some restrictions. He is not going to anybody's house, so he did not accept the invitation of the dancing girl ಅಂತ ಬರೆದ್ರೆ ಸಾಕು. ಇನ್ನು ಫೋರ್ತ್ದಲ್ಲಿ, ಹೌ ಈಸ್ ದ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ಡ್ ಇನ್ ದಿ ಪೋಯಮ್? ಆನ್ಸರ್, ಇನ್ ದ ಸ್ಪ್ರಿಂಗ್ ಸೀಸನ್ ದ ಬ್ರಾಂಚಸ್ ಆಫ್ ದ ರೋಡ್ ಸೈಡ್ ವೇರ್ ಫುಲ್ ಆಫ್ ಫ್ಲವರ್ಸ್ ಆ್ಯಂಡ್ ಹ್ಯಾಪಿ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಲೈಕ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಅಂತ ಬರೆದ್ರೆ ಸಾಕು. ಫಿಫ್ತ್ಗೆ ಬರೋಣ. ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು
ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಆನ್ಸರ್, ವೆನೆವರ್ ದ ವುಮನ್ ನೀಡ್ ಹೆಲ್ಪ್ ದಟ್ ಈಸ್ ದ ನೈಟ್ ಟೈಮ್ ಟು ascetic to come and help her. She was in helpless condition. The line tells us that when the persons are in helplessness, the true ascetic should help them ಅಂತಕ್ಕಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. 6ಗೆ ಬರೋಣ. ರೀಡ್ ದ ಲಾಸ್ಟ್ ಸ್ಟಾಂಜಾ. ಡಸ್ ದ ಡಿಸ್ಕ್ರಿಪ್ಷನ್ ಸಜೆಸ್ಟ್ ಎನಿಥಿಂಗ್ ಅಬೌಟ್ ದ ascetic? ಆನ್ಸರ್, yes, he was very kind and generous. He was remembered her not seeing or physical body but knowing her soul ಅಂತ ಬರೆದ್ರೆ ಸಾಕು. R2ಗೆ ಬರೋಣ. ಇಮ್ಯಾಜಿನರಿ is the use of language to evoke pictures in the minds of the readers or listeners. Sit in pairs, identify the images used in the poem and write them down ಅಂತ ಕೇಳಿದರು. ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಉಪಗುಪ್ತ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಸೆಕೆಂಡ್, ಮರ್ಕಿ ಸ್ಕೈ ಆಫ್ ಆಗಸ್ಟ್. ಸೆಕೆಂಡ್, those tinkling with anklets touching his breast. ಥರ್ಡ್ ಇತ್ತು, he woke up startled and the light from woman's lamp. ಫೋರ್ತದಲ್ಲಿ ಬರಿಬೇಕು, the dancing girl starred with jewels, wearing a pale blue mantle, drunk with the wine of her youth. ಫಿಫ್ತಲ್ಲಿ, she lowered her lamp and saw the young face austerely beautiful. ಸಿಕ್ಸ್ತ್ದಲ್ಲಿ ಬರಿಬೇಕು, the black night shoveled its teeth and woman trembled in fear. 7th, spring season gay nods of the flute. 8th, Upagupta stood at the base of rampart. 9th, woman laying at his feet in the shadow of the mango tree. 10, Upagupta moistened her lips with water and smeared her body with sandal balm ಅಂತ ಬರೆದ್ರೆ ಸಾಕು. ಇಷ್ಟು ಉಪಗುಪ್ತ ಒಂದು ಪದ್ಯದ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಕೊಟ್ಟಿದ್ದೀನಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.